ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಇದೀಗ ದೋಷಾರೋಪ ಕೇಸ್ ಮುಕ್ತಾಯ ಆಗಿರುವಂಥದ್ದು. ಜೈಲಿನತ್ತ ಡಿ ಗ್ಯಾಂಗ್ ಕೋರ್ಟ್ ಹಾಲ್ನಿಂದ ತೆರಳಿದ್ದಾರೆ. ಎಲ್ಲ ಆರೋಪಿಗಳು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ನಿಂದ ತೆರಳಿರುವಂಥದ್ದು. ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಗಳನ್ನ ಕರೆದೊಯ್ದಿದ್ದಾರೆ. ಕೋರ್ಟ್ ಹೊರಗೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ದಚ್ಚು ಹಾಗೆ ಪವಿತ್ರ. ಪ್ರತ್ಯೇಕ ವಾಹನಗಳಲ್ಲಿ ತೆರಳಿದ್ದಾರೆ ದರ್ಶನ್ ಮತ್ತೆ ಪವಿತ್ರ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಇದೀಗ ದೋಷಾರೋಪ ಮುಕ್ತಾಯವಾಗಿದೆ. ಜೈಲಿನತ್ತ ಡಿ ಗ್ಯಾಂಗ್ ತೆರಳಿದ್ದಾರೆ. ಕೋರ್ಟ್ ಹಾಲ್ನಿಂದ ತೆರಳಿದ್ದಾರೆ ಎಲ್ಲ ಆರೋಪಿಗಳು ಕೂಡ. ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ತೆರಳಿರುವಂಥದ್ದು. ಆರೋಪಿಗಳನ್ನ ಕರೆದೊಯ್ದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಕೋರ್ಟ್ ಹೊರಗೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ದಚ್ಚು ಹಾಗೆ ಪವಿ. ಪ್ರತ್ಯೇಕ ವಾಹನಗಳಲ್ಲಿ ತೆರಳಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ. ದರ್ಶನ್ ನೋಡೋದಕ್ಕೆ ಕಿಕ್ಕಿರಿದು ತುಂಬಿದ್ದಾರೆ ಫ್ಯಾನ್ಸ್ ಒಂದ್ ಕಡೆ. ದೋಷಾರೋಪ ಮುಕ್ತಾಯವಾಗಿ ಪ್ರಕ್ರಿಯೆ ಇದೀಗ ವಾಪಸ್ ಜೈಲಿನತ್ತ ತೆರಳಿದ್ದಾರೆ ದರ್ಶನ್ ಹಾಗೆ ಡಿ ಗ್ಯಾಂಗ್ ಆರೋಪಿಗಳೆಲ್ಲರೂ ಕೂಡ. ಜಡ್ಜ್ ಕೇಳಿದಂತಹ ಪ್ರಶ್ನೆಗಳಿಗೆ ಹಾಗೆ ಆರೋಪಿಗಳ ಮೇಲೆ ಇರುವಂತಹ ಆರೋಪಗಳು ಏನೆಲ್ಲ ಆಯಿತು ಅದೆಲ್ಲವನ್ನು ಕೂಡ ತಳ್ಳಿ ಹಾಕಿದ್ದಾರೆ. ನಾವು ಕೊಲೆಗಡಕರಲ್ಲ, ನಾವು ಆ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿಬಿಟ್ಟು. ಸೊ ಮತ್ತೆ ನವೆಂಬರ್ 10ಕ್ಕೆ ವಿಚಾರಣೆ ಕೂಡ ಮುಂದೂಡಿಕೆ ಆಗಿರುವಂಥದ್ದು. ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ ನನ್ನ ನೀವು? ನಿಜ ಹೇಳ್ಕೊಂಡು ಬಂದ್ರು ನನ್ನ ಮೀಡಿಯಾ ಅಪಹರಣ. ಚಾರ್ಜಸ್ ದಿನಾಂಕ ನಿಗದಿ ಮಾಡಿದ್ರು. 17 ಆರೋಪಿಗಳು ಕೂಡ ಕೋರ್ಟ್ ಹಾಜರಾಗಿದೆ. ಏನೆಲ್ಲ ಪ್ರೊಸೀಜರ್ ಆಗಿದೆ? ಅಲ್ಲ ಏನಿಲ್ಲ, ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್ ಪ್ರಕ್ರಿಯೆ ಅಂತ ಕರೀತಾರೆ, ಅದನ್ನು ಪ್ರೊಸೀಜರ್ ಅದು. ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂತಹ ಆರೋಪಿಗಳು ಮತ್ತೆ ಬೇಲಲ್ಲಿರುವಂತಹ ಆರೋಪಿಗಳು ಹಾಜರಾಗಿದ್ರು. ಇವತ್ತು ನ್ಯಾಯಾಲಯ ಅಂದ್ರೆ ದೋಷಾರೋಪಣೆಯನ್ನ ಹೊರತು ಅಂದ್ರೆ ಚಾರ್ಜಸ್ ಅಂತ ಕರೀತಾರೆ. ಅಂದ್ರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್. ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನ ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ. ಇವತ್ತು ನೀವು ಈ ತರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ, ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಡ್ಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ. ಅವರೆಲ್ಲರೂ ಸಹ ಆ ದೋಷಾರೋಪಣೆಯನ್ನ ನಿರಾಕರಿಸಿದ್ದಾರೆ. ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ನಮ್ಮ ವಿಚಾರಣೆ ನಡೆಯಲ್ಲ, ನಾವು ವಿಚಾರಣೆಯನ್ನ ತಗೊಳ್ಳಕ್ಕೆ ಅಂದ್ರೆ ವಿಚಾರಣೆ ನಡೆಸಕ್ಕೆ ನಾವು ರೆಡಿ ಇದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ. 17 ಆರೋಪಿಗಳು ಕೂಡ ತಮ್ಮ ಮೇಲೆ ಹೌದೌದು, 17 ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ನಾವು ವಿಚಾರಣೆನ ಎದುರಿಸಕ್ಕೆ ಸಿದ್ಧರಿದ್ದೀವಿ, ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದ ಮೇಲೆ ಒಂದು ಡೇಟ್ ಫಿಕ್ಸ್ಡ್ ಡೇಟ್ ಫಾರ್ ಅಂದ್ರೆ ವಿಚಾರಣೆ ಅಂದ್ರೆ ಸಾಕ್ಷಿಗಳ ವಿಚಾರಣೆಗೆ ಒಂದು ದಿನಾಂಕ ನಿಗದಿ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ ಅವರು ಒಂದು ಲಿಸ್ಟ್ ಆಫ್ ವಿಟ್ನೆಸಸ್ ಕೊಡಬೇಕು. ಅಂದ್ರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ, ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದ್ರೆ ವಿಚಾರಣೆ ಮಾಡ್ತೀವಿ, ಯಾರನ್ನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ಮತ್ತೆ ನಮಗೆ ಅದು ಅವ್ರದ್ದು ಮುಂಚಿತವಾಗಿ ನಮ್ಗೊಂದು ಅರ್ಜಿ ಕೊಡಬೇಕಾಗುತ್ತೆ, ಅವ್ರ ಲಿಸ್ಟ್ ಆಫ್ ವಿಟ್ನೆಸಸ್ ಅಂತ. ಆ ಆಧಾರದ ಮೇಲೆ ಕೋರ್ಟ್ ಇಂತಿಂತ ದಿನಾಂಕ ಇಂಥ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟ್ ದಿನಾಂಕ ನಿಗದಿ ಮಾಡುತ್ತೆ ಸರ್. ಆರೋಪಿಗಳನ್ನ ಮತ್ತೆ ಕೋರ್ಟ್ಗೆ ಹೌದು, ಆರೋಪಿಗಳ ಸಮ್ಮುಖದಲ್ಲೇ ವಿಚಾರಣೆ ನಡೆಯಬೇಕಾಗಿರೋದು. ಕೋರ್ಟ್ ಅದು ಮುಂದೆ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಅಂತ ಹೇಳ್ತಾರೋ, ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಕೋರ್ಟ್ ಆಮೇಲೆ ನಿರ್ಧಾರ ತಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಸರ್. ಆರೋಪಿಗಳಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟರು? ಹೌದು, ಆರೋಪಿಗಳು ಇಲ್ಲ, ನಾವು ಕೇಸ್ ವಿಚಾರದಲ್ಲಿ ಏನ್ ಬೇಕೋ ಅದನ್ನ ನಾವು ಡಿಸ್ಕಷನ್ ಮಾಡ್ಕೊಂಡಿದೀವಿ. ಇಲ್ಲಿ ನಾವು ಓಪನ್ ಅದನ್ನ ಕೇಸ್ ವಿಚಾರದಲ್ಲಿ ಮಾತಾಡ್ಕೊಂಡಿದೀವಿ. ನಮ್ಗೆ ಕೋರ್ಟ್ ಅದಕ್ಕೆ ಅವ್ರ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಎಲ್ಲ ಆರೋಪಿಗಳು ವಕೀಲರು ಸಹ ಅವರವ್ರ ಜೊತೆಗೆ ಅವರವ್ರ ಆರೋಪಿಗಳ ಜೊತೆ ಮಾತುಕತೆ ಮಾಡಿದ್ದಾರೆ. ನವೆಂಬರ್ 10ಕ್ಕೆ ಮತ್ತೆ ಆರೋಪಿಗಳು ಹಾಜರಾಗಬೇಕಿರುತ್ತೆ. ಹೌದು, ಅದು ರೆಗ್ಯುಲರ್ ವಿಚಾರಣೆ ದಿನಾಂಕ ಇರೋದ್ರಿಂದ ಆರೋಪಿಗಳು ಅವತ್ತು ಹಾಜರಾಗಲೇಬೇಕಾಗುತ್ತೆ. ಅದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರುಪಡಿಸ್ತಾರೋ ಅಥವಾ ಇಲ್ಲಿ ಖುದ್ದಾಗ ಅವ್ರನ್ನ ಕರ್ಕೊಂಡ್ ಬರ್ತಾರೋ ಅದನ್ನ ನೋಡಬೇಕಾಗುತ್ತೆ ಸರ್. ಥ್ಯಾಂಕ್ ಯು. ಸೊ ವಕೀಲರು ಹೇಳ್ತಾ ಇದ್ರು, ಅಂದರೆ ಕಂಪ್ಲೀಟ್ ಆಗಿ ಅಲ್ಲಿ ಏನು ನಡೀತು ಕೋರ್ಟ್ ಒಳಗಡೆ ಅನ್ನುವಂಥ
ಇದೆ ರೋ ಇದೆ ಸ್ವಲ್ಪ ಹಿಂದೆ ಬರ್ಬೇಕಣ್ಣ. ಓಕೆನಾ? ಇವತ್ತು ಅಕ್ಯೂಸ್ ಚಾರ್ಜಸ್ ಫ್ರೇಮ್ ಮಾಡಲಿಕ್ಕೆ 17 ಆರೋಪಿಗಳು ಕೋರ್ಟ್ ಹಾಲ್ನಲ್ಲಿ ಆಗಿದೆ. ಹೌದು. ಅಲ್ಲ, ಇವತ್ತು ಆಕ್ಚುಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ ಪವಿತ್ರ ಗೌಡ. ಏನು ನಿಮಗೆ ಗೊತ್ತಿದೆ. ಇದೇನಾಗಿದೆ, ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದ್ಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ. ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲಾ ಕೇಸ್ ತರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಅದೇ ತರನೇ, ಯಾಕಂದ್ರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ತರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸ್ ಆಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ದು ಕೂಡ. ಯಾರು ಒಪ್ಕೊಂಡಿಲ್ಲ. ಯಾರು ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಅಂದಾಗ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಏನಾಗಿದೆ, ಎಲ್ಲಾ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ. ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ. ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ನ ಮಾಡ್ದಂಗೆ ಗ್ರಂಥಗಳು ಮಾಡ್ತಾರಲ್ಲ ಆ ಥರ ದೊಡ್ಡ ಅಲ್ಲ, ಏನಿಲ್ಲ, ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ. ಅವ್ರಿಗೆ ಇಲ್ಲಿ ಏನ್ ನಡೆದಿದೆ, ಎಷ್ಟೋ ಜನಕ್ಕೆ ಈ ಕೇಸಲ್ಲಿ 17 ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಮೇಲ್ನೋಟಕ್ಕೆ ಹೆಂಗ್ ಕಾಣುತ್ತೆ ಅಂದ್ರೆ, ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ. ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ನೆ ಆಗ್ತಾರ ಅಂತ. ಟೈಮ್ಸ್ ಸುಮ್ನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ಇವ್ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಅದರಿಂದ ಬಹಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತದೆ. ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ. ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ. ಯಾವ ಕೇಸಲ್ಲಿ ತಾನೆ ನೀವೇ ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟ್ ಅಲ್ಲಿ ಬೈಲ್ ಆಗುತ್ತೆ, ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟ್ ಅಲ್ಲಿ ಹೋಗಿ ರಿಜೆಕ್ಷನ್ಸ್ ಹಾಕೊಳ್ಳಲ್ಲ. ಅಂತದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕೊಂಡು ತುಂಬಾ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಂತಾನೆ ಮಾಡ್ತಾ ಇದ್ದಾರೆ. ಅದು ಇಂಟೆನ್ಷನ್ಸ್ ಏನು, ಕಂಪ್ಲೀಟ್ಲಿ ಇದ್ರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ಅನಿಸಿಕೆಯ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು. ಕಂಪ್ಲೀಟ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾ ಇದೆ. ತಗೊಂಡೋಗ್ಬೇಕು, ಒಂದು ನಮ್ದೇನಂದ್ರೆ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಅಷ್ಟೇ. ನಾವು ಇವತ್ತೊಂದು ಡಿಸ್ಕಷನ್ ಮಾಡಿದ್ ಕೂಡ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ವಿಟ್ನೆಸ್ಗಳು ಬರ್ತಾರೆ. ವಿಟ್ನೆಸ್ಗಳು ಒಂದೊಂದೇ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್, ಚೀಫ್ ಅದು ನಡೆಯುತ್ತೆ. ಯಾರು ಬರ್ತಾರೆ, ಯಾವಾಗ ಆಗತ್ತೆ ಅನ್ನೋದು ಡೇಟ್ ನ ಫಿಕ್ಸ್ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಪವಿತ್ರ ಗೌಡ ಪರ ವಕೀಲರು ಹೇಳ್ತಾ ಹೋದ್ರು, ಅಂದರೆ ಕಂಪ್ಲೀಟ್ ಆಗಿ ಅಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಿಸಿದ್ರು. ಅಂದರೆ ನೆಕ್ಸ್ಟ್ ಟ್ರಯಲ್ ಆರಂಭ ಆಗುತ್ತೆ, ನವೆಂಬರ್ 10ಕ್ಕೆ ನಿಗದಿ ಮಾಡಿದ್ದಾರೆ. ಹಾಗೆ ಆರೋಪಿಗಳು ಎಲ್ಲರೂ ಕೂಡ ನಾವು ಆರೋಪವನ್ನು ಮಾಡ್ತಾ ಇರೋದನ್ನು ಒಪ್ಕೊಳ್ಳೋದಿಲ್ಲ, ನಾವು ವಿಚಾರಣೆಯನ್ನು ಎದುರಿಸೋದಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ದರ್ಶನ್ ನೋಡೋದಕ್ಕೆ ಕಿಕ್ಕಿರಿದು ತುಂಬಿದ್ದಾರೆ. ಫ್ಯಾನ್ಸ್ ತುಂಬಿದ್ರು ಕೋರ್ಟ್ ಆವರಣದ ಬಳಿಯಲ್ಲಿ. ದರ್ಶನ್ ನೋಡಿ ಜೈಕಾರ ಹಾಕಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ಕೋರ್ಟ್ ಆವರಣದಲ್ಲೇ ಡಿ ಬಾಸ್ ಅಂತ ಹೇಳ್ಬಿಟ್ಟು ಕೂಗಾಟವನ್ನು ನಡೆಸಿದ್ದಾರೆ ದರ್ಶನ್ ಅಭಿಮಾನಿಗಳು. ದರ್ಶನ್ ಕರೆದೊಯ್ದು ಬಸ್ ಹಿಂದೆ ಫ್ಯಾನ್ಸ್ ಓಡಾಡಿದ್ದಾರೆ. ಅಭಿಮಾನಿಗಳಿಗೆ ಸಲ್ಯೂಟ್ ಹೊಡೆದಿದ್ದಾರೆ ನಟ ದರ್ಶನ್. ದರ್ಶನ್ ನೋಡೋದಕ್ಕೆ ಫ್ಯಾನ್ಸ್ ಜಮಾಯಿಸಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಜೈಕಾರವನ್ನ ಹಾಕಿದ್ದಾರೆ ದರ್ಶನ್ ಅಭಿಮಾನಿಗಳು. ಕೋರ್ಟ್ ಆವರಣದಲ್ಲೇ ಡಿ ಬಾಸ್ ಅಂತ ಹೇಳ್ಬಿಟ್ಟು ಕೂಗಾಟವನ್ನ ನಡೆಸಿದ್ದಾರೆ. ದರ್ಶನ್ ಕರೆದೊಯ್ದ ಬಸ್ ಹಿಂದೆಯೇ ಓಡಾಡಿದ್ದಾರೆ ದರ್ಶನ್ ಅಭಿಮಾನಿಗಳು. ಜೈಕಾರವನ್ನು ಕೂಡ ಕೂಗಿದ್ದಾರೆ ದರ್ಶನ್ ಅಭಿಮಾನಿಗಳು. ಕಿಕ್ಕಿರಿದು ಸೇರಿದ್ದಾರೆ ಜನ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ದರ್ಶನ್ ಅಭಿಮಾನಿಗಳು ಕೋರ್ಟ್ ಆವರಣದಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು. ತಳ್ಳಾಟ ನೂಕಾಟ ಕೂಡ ನಡೀತಾ ಇದೆ. ಪವಿತ್ರ ಗೌಡ ವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಅಲ್ಲೇ ಮುಖಾಮುಖಿ ಆಗಿದ್ದಾರೆ ಕೂಡ.
ದರ್ಶನ್ ಹಿಂದೆನೇ ಪವಿತ್ರ ಗೌಡ ಬಂದು ಹಿಂಬದಿಯಿಂದ ಬಂದು ಸೈಡಿಂದ ತಮ್ಮ ವಾಹನವನ್ನು ಹತ್ತಿದ್ದಾರೆ. ಹಾಗೆ 3 ತಿಂಗಳ ಬಳಿಕ ಮುಖಾಮುಖಿ ಆಗಿರುವುದು ದರ್ಶನ್ ಪವಿತ್ರ ಗೌಡ ಇಬ್ಬರು ಕೂಡ. ಸೊ ಸಾಕಷ್ಟು ಜನ ಅಭಿಮಾನಿಗಳು, ಪೊಲೀಸವರ ಬಿಗಿ ಬಂದೋಬಸ್ತ್ ಭದ್ರತೆ ಇದ್ರೂ ಕೂಡ ಅಭಿಮಾನಿಗಳು ಕೂಗಾಟ, ದರ್ಶನ್ ದರ್ಶನ್ ಅಂತ ಹೇಳ್ಬಿಟ್ಟು ದರ್ಶನ್ನ ಫ್ಯಾನ್ಸ್ ಜೈಕಾರವನ್ನು ಹಾಕ್ತಾ ಇರೋದು ಎಲ್ಲದನ್ನೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗೆ ಅಭಿಮಾನಿಗಳ ಕೂಗಿಗೆ, ಅವರ ಜೈಕಾರಕ್ಕೆ ದರ್ಶನ್ ಸಲ್ಯೂಟ್ ಹೊಡೆದಿದ್ದಾರೆ. ನೋಡ್ತಾ ಇರ್ಬೋದು, ಕೈ ಎತ್ತಿ ಸಲ್ಯೂಟ್ ಹೊಡೆದು ನಂತರ ವಾಹನವನ್ನು ಹತ್ತೋದಕ್ಕೆ ಮುಂದಾಗಿದ್ದಾರೆ ದರ್ಶನ್. ಹಾಗೆ ದರ್ಶನ್ ಕರೆದೊಯ್ದ ಬಸ್ ಹಿಂದೆನೇ ಫ್ಯಾನ್ಸ್ ಓಡಾಟವನ್ನು ನಡೆಸಿದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಆ ವಾಹನದ ಹಿಂದೆನೇ ಫ್ಯಾನ್ಸ್ಗಳು ಕೂಡ ಓಡಾಡೋದಕ್ಕೆ ಮುಂದಾಗಿದ್ದಾರೆ. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಕೊಲೆ ಆರೋಪಿ ದರ್ಶನ್ಗೆ 3 ತಿಂಗಳ ಬಳಿಕ ಮನೆಯೂಟ ಸಿಕ್ಕಿದೆ. ದರ್ಶನ್ಗೆ ಮನೆಯೂಟವನ್ನ ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳಿದ್ದಾರೆ. ಆರೋಪಿ ದರ್ಶನ್ಗೆ 3 ತಿಂಗಳ ಬಳಿಕ ಮನೆಯೂಟ ಸಿಕ್ಕಿರುವಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಮನೆಯೂಟ ಕೊಡಿ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳಿದ್ದಾರೆ. ಅಂದರೆ ತಿರ್ಗಾ ಅವರು ಜೈಲಿಗೆ ವಾಪಸ್ ಆಗುವಂತಹ ಹೊತ್ತಲ್ಲಿ ಈಗ ಆಲ್ರೆಡಿ ಕ್ಯಾಂಟೀನ್ ಕ್ಲೋಸ್ ಆಗಿರುತ್ತೆ ಜೈಲ್ದು. ಸೊ ಹಾಗಾಗಿ ಮನೆಯೂಟವನ್ನು ಸವಿಯೋದಕ್ಕೆ ದರ್ಶನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ 3 ತಿಂಗಳ ಬಳಿಕ ಮನೆಯೂಟ ಸಿಕ್ಕಿದೆ. ಜಡ್ಜ್ ಊಟವನ್ನು ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು ಜಡ್ಜ್ ಹೇಳಿರುವಂಥದ್ದು. 3 ತಿಂಗಳ ಬಳಿಕ ದರ್ಶನ್ಗೆ ಮನೆಯೂಟ ತಿನ್ನುವಂತಹ ಭಾಗ್ಯ ಸಿಕ್ಕಿದೆ. ಜಡ್ಜ್ ಊಟವನ್ನು ಪರಿಶೀಲನೆ ಮಾಡಿ ಕೊಡಿ ಅಂತ ಕೂಡ ಹೇಳಿದ್ದಾರೆ. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಈಗ 2 ತಿಂಗಳ ಬಳಿಕ ಪವಿತ್ರ ಗೌಡ ಹಾಗೆ ದರ್ಶನ್ ಮುಖಾಮುಖಿ ಆಗಿರುವಂಥದ್ದು. ಜಡ್ಜ್ ಮುಂದೆ ಹಾಜರಾಗಿದ್ದಾಗ ಪವಿತ್ರ ಹಿಂದೆ ನಿಂತಿರ್ತಾರೆ ದಾಸ. ಆ ಸಂದರ್ಭದಲ್ಲಿ ಮುಂದೆ ಬರುವಂತೆ ಆರೋಪಿ ಪವಿತ್ರ ಗೌಡ ಕರೆದಿರ್ತಾರೆ. 2 ತಿಂಗಳ ಬಳಿಕ ನಟ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆಗಿರುವಂಥದ್ದು. ದರ್ಶನ್ನ ಮಾತನಾಡಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಪವಿತ್ರ ಗೌಡ. ಜಾಮೀನು ರದ್ದಾದ ಬಳಿಕ ಮೊದಲ ಬಾರಿಗೆ ನೇರ ಭೇಟಿಯಾಗಿದ್ದಾರೆ ದಚ್ಚು ಹಾಗೆ ಪವಿ. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು ಎಲ್ಲರೂ ಕೂಡ ಆರೋಪಿಗಳನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. 3 ತಿಂಗಳ ಬಳಿಕ ಜಡ್ಜ್ ಮುಂದೆ ಹಾಜರಾಗಿರುವಂಥದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, 3 ತಿಂಗಳ ಬಳಿಕ ದರ್ಶನ್ ಹಾಗೆ ಪವಿತ್ರ ಗೌಡ ಮುಖಾಮುಖಿ ಆಗ್ತಾ ಇದ್ದಾರೆ. ಹಾಗೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಪವಿತ್ರ ಗೌಡ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೋ ಕನ್ಸನ್ನೆ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಫ್ಯಾನ್ಸ್ಗಳು ಕೂಡ, ಅಭಿಮಾನಿಗಳ ಸಾಗರ ದರ್ಶನ್ ಅವ್ರನ್ನ ನೋಡ್ಬಿಟ್ಟು ಜೈಕಾರ ಕೂಡ ಹಾಕತ್ತೆ, ಸಲ್ಯೂಟ್ ಹೊಡಿತಾರೆ. ಒಂದು ರೀತಿಯಾಗಿ ನಗತಲೆ ಕೋರ್ಟಿಂದ ಆಚೆ ಬರ್ತಾರೆ. ತಮ್ಮ ಮೇಲೆ ಇರುವಂತಹ ಯಾವ ಆರೋಪಗಳನ್ನು ಕೂಡ ಆರೋಪಿಗಳು ಯಾರು ಕೂಡ ಒಪ್ಕೊಂಡಿರಲ್ಲ, ನಾವು ವಿಚಾರಣೆನ ಎದುರಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಓವರ್ ಆಲ್ ಆಗಿ ಅಲ್ಲಿ ಏನೆಲ್ಲ ಆಯ್ತು ಕೋರ್ಟ್ ಒಳಗಡೆ? ಏನೋ ಇವತ್ತು ದರ್ಶನ್ ಅಂದ್ರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನ ಖುದ್ದು ಹಾಜರುಪಡಿಸುವಂತೆ ಕೋರ್ಟ್ ತನಿಖಾಧಿಕಾರಿಗಳ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆ 2:30 ಸಮಯಕ್ಕೆ ಪರಪ್ಪನ ಅಗ್ರಹಾರದಿಂದ ಆರೋಪಿಗಳನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಕರ್ಕೊಂಡ್ಬಂದು ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಈ ವೇಳೆ ಕೆಲವೊಂದಷ್ಟು ಕಾಲ ಕೋರ್ಟ್ ಆವರಣದಲ್ಲಿ ಮತ್ತೆ ಕೋರ್ಟ್ ಹಾಲಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿತ್ತು. ಯಾಕಂದ್ರೆ ಹೆಚ್ಚು ಜನ ವಕೀಲರು ಸಹ ಸೇರ್ಕೊಂಡಿದ್ರು ದರ್ಶನ್ ಅವರು ನೋಡ್ಬೇಕಂತ ಹೇಳ್ಬಿಟ್ಟು. ಮತ್ತೆ ಜಡ್ಜ್ ಸಹ ವಕೀಲರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು. 17 ಆರೋಪಿಗಳನ್ನ ಕೋರ್ಟ್ಗೆ ಕರ್ಕೊಬರಕಾದ್ರು.
ಅವಕಾಶ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ನಾನು ವಿಚಾರಣೆನ ಮುಂದೂಡ್ತೀನಿ ಅಂತ ಹೇಳ್ಬಿಟ್ಟು ಜಡ್ಜ್ ಸಹ ಒಂದು ರೀತಿ ಗರಂ ಆಗಿದ್ರು. ಸೊ ಈ ವೇಳೆ ಒಂದಷ್ಟು ಜನ ವಕೀಲರು ಹೊರಗಡೆ ಹೋಗಿದ್ರು. ಆನಂತರ ಆರೋಪಿಗಳನ್ನ ಎಲ್ಲರನ್ನೂ ಸಹ ಏನು ಕೋರ್ಟ್ ಹಾಲ್ ಒಳಗಡೆ ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ನಂತರ ಜಡ್ಜ್ ಸಹ ಒಂದು ಕೇಳಿದ್ರು, ಈಗ ಏನೋ ನಾನು ಆರೋಪವನ್ನು ಒಪ್ಪಿದ್ರೆ ನಿಮ್ಮ ಮೇಲೆ ಇರುವಂತಹ ಆರೋಪವನ್ನ ಅದನ್ನ ನೀವು ಒಪ್ಕೊಳ್ಳೋದಾಗಿದ್ರೆ ಒಪ್ಕೊಳ್ಬಹುದು, ಅಥವಾ ನೀವು ನಿಮ್ಮ ಏನಿದೆ ನಿಮ್ಮ ಉತ್ತರ ಏನಿದೆ ಅದನ್ನ ಕೊಡ್ಬೋದು ಅಂತ ಜಡ್ಜ್ ಹೇಳಿದ್ರು. ಈ ವೇಳೆ ಒಂದಷ್ಟು ಅದು 2 ನಿಮಿಷಗಳ ಕಾಲ ಜಡ್ಜ್ ಏನು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿರುವಂತದ್ದು ಮತ್ತಿರ್ಬೋದು, ಮತ್ತೆ ಪವಿತ್ರ ಗೌಡ ರೀತಿ ಆ ಪವನ್ ಚಾಟ್ ಮಾಡಿರುವಂತದ್ದಿರ್ಬೋದು, ಮತ್ತೆ ಏನು ದರ್ಶನ್ ಅವರು ಏನು ರೇಣುಕಾಸ್ವಾಮಿಯ ಪ್ಯಾಂಟ್ ಅನ್ನ ಬಿಚ್ಚಿ ಒಂದು ಹಲ್ಲೆ ಮಾಡಿ ಮರಣಾಂತಿಕವಾಗಿ ಮತ್ತೆ ಮರದ ದಿಂಬಿನಿಂದ ಹೊಡೆದಿರುವಂತಿರುವುದೇ ಇರ್ಬೋದು, ಮತ್ತೆ ಕೆಲವೊಂದಷ್ಟು ಮೆಡಿಕಲ್ ರಿಪೋರ್ಟ್ಸ್ ನ ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ಹೇಳಿಕೆ ಕೊಟ್ಟಿರುವಂತದ್ದು ಇರ್ಬೋದು. ಸೊ ಈ ರೀತಿ ಎಲ್ಲಾ ಮಾಹಿತಿಗಳನ್ನು ಸಹ ಅವರು ಏನು ಜಡ್ಜ್ ಓದ್ತಾ ಇದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಓದ ಆದ ನಂತರ ಏನು ಜಡ್ಜ್ ಅವರು ಕೇಳಿದ್ರು, ಈ ಒಂದು ಆರೋಪ ನಿಮ್ಮ ಮೇಲೆ ಇದೆ 17 ಜನ ಆರೋಪಿಗಳ ಮೇಲೆ, ನೀವು ಇದನ್ನ ಒಪ್ಕೊಂತೀರಾ ಅಥವಾ ನಿರಾಕ ಏನ್ ಮಾಡ್ತೀರಾ ಅಂತ ಕೇಳಿದ್ರು. ಇದನ್ನ ಎಲ್ಲಾ ಆರೋಪಿಗಳು ಸುಳ್ಳು ಅಂತ ಹೇಳಿದ್ರು. ಆ ನಂತರ ಏನು ಚಾರ್ಜ್ ಫ್ರೇಮ್ಗೆ ನಿಗದಿ ಮಾಡಿದ್ರು. ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿ ಆದ ನಂತರ ವಿಚಾರಣೆಯನ್ನು ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಮತ್ತೆ ಈಗ ಸಾಕ್ಷಿಗಳನ್ನ ಏನು FTP ಅನ್ನ ಫಿಕ್ಸಿಂಗ್ ಟ್ರಯಲ್ ಅಂತ ಏನಿರುತ್ತೆ, ಮತ್ತೆ ಅದನ್ನ ಫಿಕ್ಸ್ ಮಾಡ್ಬೇಕಾಗುತ್ತೆ. ಆನಂತರ ಏನು ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಟ್ರಯಲ್ ಸ್ಟಾರ್ಟ್ ಆದ ನಂತರ ಏನಂದ್ರೆ ಈಗ ಆರೋಪಿಗಳು ಪೊಲೀಸರು ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತಹ ವಿಟ್ನೆಸ್ ಗಳಿರ್ಬೋದು, ಮತ್ತೆ ಸಾಕ್ಷಿಗಳಿರ್ಬೋದು. ಸೊ ಎಲ್ಲರನ್ನು ಸಹ ಏನು ಪೊಲೀಸರು ಹಾಜರುಪಡಿಸಬೇಕಾಗುತ್ತೆ. ಸಮನ್ಸ್ ಜಾರಿ ಮಾಡಬೇಕಾಗುತ್ತೆ. ಅಂದ್ರೆ ಸಾಕ್ಷಿಗಳು ಯಾರು ಇರ್ತಾರೆ ಅವ್ರಿಗೆಲ್ಲ ಸಹ ಕೋರ್ಟ್ ನಿಂದ ಸಮನ್ಸ್ ಜಾರಿ ಆಗುತ್ತೆ. ಸೊ ಸಮನ್ಸ್ ಜಾರಿ ಆದ ನಂತರ ಏನೋ ಎಲ್ಲರೂ ಸಹ ಬಂದು ಅವತ್ತು ದಿನಾಂಕದಂದು ಬಂದ್ಬಿಟ್ಟು ಅವರು ಒಂದು ಸಾಕ್ಷಿಗಳನ್ನ ನೋಡಬೇಕಾಗುತ್ತೆ. ಸೊ ಈಗ ಇವತ್ತು ಮಹತ್ವ ದಿನ ಆಗಿತ್ತು ದರ್ಶನ ಆಗಿ. ಸೊ ಎಲ್ಲ ಒಂದು ಈ ಕೇಸ್ ನಲ್ಲಿ ಚಾರ್ಜ್ ಫೇಮಸ್ ಆಗತ್ತಾ ಇಲ್ವಾ ಅಂತ ಅನ್ಕೊಂಡಿದ್ರು. ಮತ್ತೆ ಯಾಕಂದ್ರೆ ವಕೀಲರು ಸಹ ಕಳೆದ 2 ತಿಂಗಳಿಂದ ತಡ ಮಾಡ್ತಾ ಇದ್ರು. ಬೇರೆ ಅಪ್ಲಿಕೇಶನ್ ಗಳನ್ನ ಹಾಕೊಳ್ತಾ ಇದ್ರು, ಮತ್ತೆ ತಡ ಮಾಡಕ್ಕೆ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಕೋರ್ಟ್ ಸಹ ಒಂದು 2-3 ಬಾರಿ ವಾರ್ನಿಂಗ್ ಅನ್ನ ಕೊಟ್ಟಿತ್ತು ಎಲ್ಲ ಆರೋಪಿಗಳು, ನಿಮ್ದು ಏನೇ ಇದ್ರು ಇಷ್ಟು ದಿನದ ಒಳಗಡೆ ಮುಗಿಸ್ಕೋಬೇಕು, ಬೇರೆ ಅಪ್ಲಿಕೇಶನ್ಸ್ ಏನೇ ಇದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಮೊನ್ನೆ ದಿನಾಂಕವನ್ನು ಫಿಕ್ಸ್ ಮಾಡಿತ್ತು. ಸೊ ಟ್ರಯಲ್ಗೆ ದಿನಾಂಕ ಫಿಕ್ಸ್ ಯಾವ ರೀತಿ ಅಂತ ಅರ್ಜಿಗಳು ಹಾಕುವುದಕ್ಕೆ ಅವಕಾಶ ಇರಲ್ಲ. ಯಾಕಂದ್ರೆ ಚಾರ್ಜ್ ಫಿಕ್ಸ್ ಮುನ್ನವೇ ಏನೇ ಇದ್ರು ಸಮಸ್ಯೆಗಳಿರ್ಬೋದು, ಮತ್ತೆ ಏನಿದ್ರು ನೀವು ಹಾಕೋಬಹುದು ಅಂತ ಹೇಳಿದ್ದು ಟೈಮ್ ಸಹ ಕೊಟ್ಟಿತ್ತು. ಸೊ ಹಾಗಾಗಿ ಚಾರ್ಜ್ ಫ್ರೇಮ್ಗೆ ಮೊನ್ನೆ ದಿನಾಂಕ ಫಿಕ್ಸ್ ಮಾಡಿತ್ತು ನವೆಂಬರ್ 31ರಂದು. ಆದ್ರೆ ಈಗ ಸದ್ಯಕ್ಕೆ ಏನು ನವೆಂಬರ್ 10ಕ್ಕೆ ಏನು ಈಗ ಟ್ರಯಲ್ ಸ್ಟಾರ್ಟ್ ಆಗುವಂತದ್ದು. ಸೊ ಆ ಸಂದರ್ಭದಲ್ಲಿ ಈಗ ಏನು 10 ದಿನ ಈಗ ಏನೋ ಒಂದು 7 ದಿನಗಳ ಕಾಲಾವಕಾಶ ಇದೆ. ಸೊ ಈ 7 ದಿನಗಳ ಕಾಲಾವಕಾಶದ ಒಳಗೆ ಏನು ಪೊಲೀಸರು ಸಹ ಒಂದಷ್ಟು ಸಾಕ್ಷಿಗಳ ಹೆಸರನ್ನ ಕೊಡ್ಬೇಕಾಗುತ್ತೆ ಕೋರ್ಟ್ಗೆ. ಆ ಕೋರ್ಟ್ ಸಾಕ್ಷಿಗಳನ್ನು ಕೊಟ್ಟ ನಂತರ ಕೋರ್ಟ್ ಇಂದ ಯಾರು ಸಾಕ್ಷಿಗಳಿರುತ್ತೆ ಸೊ ಅವ್ರಿಗೆಲ್ಲೂ ಸಹ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ದಿನದಂದು ಬಂದು ಕೋರ್ಟ್ಗೆ ನೀವು ಸಾಕ್ಷಿ ಹೇಳ್ಬೇಕು ಇಂತಹ ಪ್ರಕರಣದಲ್ಲಿ ಅಂತ ಹೇಳ್ಬಿಟ್ಟು ಕೋರ್ಟ್ ಎಲ್ಲರಿಗೂ ಸಹ ನೋಟಿಸ್ ಅನ್ನ ಕೊಡುತ್ತೆ. ಸೊ ಅದನ್ನ ಪ್ರತಿದಿನ ನಡೆಯುತ್ತೆ ಅಥವಾ ಒಂದು ವಾರದಲ್ಲಿ 7 ದಿನ ನಡೆಯುತ್ತೆ ಅಥವಾ ಪ್ರತಿದಿನ ನಡೆಯುತ್ತಾ ಏನು ಅನ್ನೋದ್ರ ಬಗ್ಗೆ ಮುಂದಿನ ವಿಚಾರಣೆಯಲ್ಲಿ ಗೊತ್ತಾಗುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅರುಣ್.